ಏನು ಚಿಕ್ಕವ ಇಂಥ ಚಿಕ್ಕ ವಯಸ್ಸಿನಾಗ ತಂದೆ ತಾಯಿ ಹೋಗ್ಬಿಟ್ರೆ ಮಕ್ಕಳ ಅನಾಥರ ಆದ್ರೆ ಆಶ್ರಮಕ್ಕೆ ಸೇರ್ಸಾಕೋ ಬರೋದಿಲ್ಲ. ಈ ಕಡೆ ಅವ್ರನ್ನ ಹೋಗಿ ಸೇರಿಸಿರನು ಎಷ್ಟು ದಿನ ಅಂತ ಅಲ್ಲೇ ಇರ್ತಾರೆ. ಒಂದೊಂದು ಆಶ್ರಮದಾಗ ಚಲೋ ಇರ್ತೈತಿ, ಒಂದೊಂದು ಆಶ್ರಮದಾಗ ಚಲೋ ಇರೋದಿಲ್ಲ. ನೀವು ಪಾಪ ಇಟ್ಕೊಂಡು ಸಾಕಾತಿರೋದು ಒಳ್ಳೆ ಕೆಲಸ ಮಾಡತ್ತಾರ ನೋಡುವ. ಮತ್ತೇನು ಮಾಡೋದು, ಏನು ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ನಮಗೆ ಅವರು ನಾವು ಅನ್ನೋಂಗೆ ಇದ್ಬಿಟ್ಟು. ಆಯ್ತು ಬಿಡಕ್ಕ, ನಾನು ಹೋಗ್ತೇನಂಗಾರ. ಸ್ವಲ್ಪ ಮನ್ಯಾಗ ಕೆಲಸ ಅದಾವು, ಆಮೇಲೆ ಬರ್ತಾನಂತ. ಸರಿವ, ಅಷ್ಟ ಮಾಡು. ನಾನು ಮಾಡ್ಬೇಕಿನ್ನ ಬಾಂಡಿ ಇದಾವು, ಬಾಂಡಿ ತಿಕ್ಕಬೇಕು, ಬಟ್ಟೆ ಒಗಿಬೇಕು, ಆಮೇಲೆ ಎಲ್ಲ ಮನೆ ಎಲ್ಲ ಕಸ ಹೊಡಿಬೇಕು, ಎಲ್ಲ ಮಾಡಬೇಕವ. ಆ ಹುಡುಗಿ ಅದಾಳಲ್ಲ ಮಾಡ್ತಾಳೆ ಬಿಡು. ಏನು ಅಂದಲ್ಲಿ ನೀನು ಮತ್ತೆಲ್ಲ ಮಾಡ್ತಾಳಂತೇಳಿ. ಪಾಪ ಈಗಾರ ಬಂದತೆ, ಎಲ್ಲಿ ಹಚ್ಚೋದು, ಎಲ್ಲಿ ಹಚ್ತೀವ, ಹಚ್ಚಂಗಿಲ್ಲ ನಾನು. ನೋಡೋಣ ಮುಂದೆ ತಾನೇ ಸೊಪ್ಪಿನ ಸೊಪ್ಪು ತಿಳುವಳಿಕೆ ಬಂದಾಗ ಮಾಡವಾಳ್ಯಾಕಂತ. ಈಗ ನಾನು ಮಾಡ್ಕೊಂತ ಹೊಕ್ಕೇನೆ. ಪಾಪ ಎಲ್ಲಿ ಹಾಕತ್ತೆ ಹುಡುಗಿಗೆ, ಇನ್ನೇ ಸಣ್ಣದೈತೆವ ಅದು. ಏನು ಭಾಳ ವರ್ಷದ, 6 ವರ್ಷದ ಅದಕ್ಕೆ. ಹುಡುಗಿ ನೋಡ್ರಿ 4 ವರ್ಷ. ಹೌದಂದೆ, ಇರಿ ಬಿಡುವ, ಮತ್ತೇನು ಮಾಡೋದು, ಅಷ್ಟ ಮಾಡಿದ್ರೆ ಆಯ್ತಂತ. ಆಯ್ತಂಗಾರೆ ಹೋಗಿ ಮಾಡ್ಕೋವೆ. ಬಾಂಡೆ ತೊಳ್ಕೊಡ್ಲೇನ ಸ್ವಲ್ಪ? ಬೇಡ, ಏನು ಒಂದು 4 ಅದಾವು ಪ್ಲೇಟ ತಾಟ ಅವು ತೊಗೊಬನ್ನಿ ಅಷ್ಟೇ, ಏನಿಲ್ಲ, ತೊಳ್ಕೊತಾನೆ ನಾನು. ಸರಿ ಆಯ್ತು ಹಂಗಾರೆ, ನಾನು ಹೋಗಿ ಬರ್ತೀನಿ ಚಿವ. ಸರಿ ಆಯ್ತು, ಹೋಗ್ಬಾ. ಬಂದ್ರೆ ಎಲ್ಲರೂ ಬಂದ ಇಲ್ಲೇ ಕುಂತ್ರ ಜಾಂಡ ಊರಿಬಿಟ್ರು. ನಮಗೆ ದುಡ್ಡಿಲ್ಲ, ಸಾಲ ಮಾಡಿ ತಿನ್ನಾಕತ್ತು ಅಂತದ್ರಾಗ ಇನ್ನು ಇವು 2 ನಮಗೆ ಇದೇ ಆಗಿಬಿಟ್ಟು. ಗಂಡು ಮುಂದೆ ಏನಾರ ಅಂದ್ರೆ ಅಯ್ಯೋ ನಮಗೆ ಅಷ್ಟು ಮಾಡ್ಯಾರ, ನಮಗೆ ಇಷ್ಟು ಮಾಡ್ಯಾರ ಅಂತಂತಾನೆ. ಇನ್ನು ಯಾರ ಮುಂದೆ ಹೇಳ್ಕೊಲ್ಲ ನಾನು. ಈ ಮಂದಿ ಮುಂದೆ ಹೇಳ್ಕೊಬೇಕಂದ್ರೆ ಮತ್ತೆ ಹೋಗಿ ಆಕೆ ಯಾವಾಗಾರ ಹೋಗಿ ನನ್ನ ಗಂಡಿಗೆ ಹೇಳಿರಿ ಏನು ಮಾಡೋದು. ಅದಕ್ಕೆ ನಾನೇ ಮನಸ್ಸಿನಾಗ ಇಟ್ಕೊಂಡು ಬಂದುಬಿಟ್ರು. ನಾವು ಇಷ್ಟಂತ ಇನ್ನೊಬ್ರಿಗೆ ಹಾಕಕ್ಕತಿ ನೋಡೋಣ. ಒಂದು 4 ದಿನ ಇಟ್ಕೊಂಡು ಹೊರಗೆ ಹಾಕ್ತಾನೆ ಕಡೆ ಅವನು. ಇವಕ್ಕೆ ಎಲ್ಲ ನಾವು ಮಾಡಿ ಹಾಕಕ್ಕೆ ಎಲ್ಲಾಕತಿ. ಪ್ರೀತಿ, ಪ್ರೀತಿ ಬಾಯ್ಲೆ. ಹಾಂ ಅತ್ತೆಮ್ಮ ಬನ್ನಿ, ಹೇಳಿ ಅತ್ತೆಮ್ಮ. ನೋಡುವ ಪ್ರೀತಿ, ಬಡ ಬಡ ಎಲ್ಲ ಮನೆಯೆಲ್ಲ ಕಸ ಹೊಡಿ, ಅಂಗಳ ಎಲ್ಲ ಕಸ ಹೊಡಿ. ಆಮೇಲೆ ಸ್ವಲ್ಪ ಊಟ ಮಾಡಿದ ಪ್ಲೇಟ್ ಬೋಗಣಿಗಳವೆಲ್ಲ ಅನ್ನಗೇನ ಎಲ್ಲ ಸಣ್ಣದ್ರ ತೆಗೆದಿಟ್ಟ ಅವನ್ನೆಲ್ಲ ತಿಕ್ಕಿ ತೊಳಿ. ತೊಳೆದ ಕಾಸ ಸ್ವಲ್ಪ ಬಟ್ಟೆ ಅದ, ಅವನಟ್ಟು ಬಟ್ಟೆ ಇವತ್ತು ಹೋಗಿತಾನಂದ್ರೆ ಇವತ್ತು ಹೋಗಿ, ಇಲ್ಲ ನಾಳೆ ಹೋಗಿತಾನಂದ್ರೆ ನಾಳೆ ಹೋಗಿ. ಏನ ನನಗೂ ಆಗೋತ್ತಿವ, ಯಾಕೋ ನಡ ಭಾಳ ಸಾತ ಅದಕ್ಕೆ. ಆಯಿತು ಅತ್ತೆ, ಮಾಡ್ತೀನಿ ರೀ. ಅಯ್ಯೋ ನಾನು ಬಟ್ಟೆನೇ ಹೋಗ್ಯಕ್ಕೆ ಬರಲ್ಲ. ಮನೆ ಒಂದು ಕಸ ಹೊಡಿತೀನಿ, ಬಾಂಡೆ ತಿಕ್ತೀನಿ. ಅತ್ತಿ ಮುಂದೆ ಅವ್ರು ಇಟ್ಕೊಳ್ಳಿ ಅಂತ ಹೇಳಿ ಬಟ್ಟೆ ಹೋಗ್ಯಕ್ಕೆ ಬರ್ತೈತಿ, ಬಾಂಡೆ ತಿಕ್ಕಕ್ಕೆ ಬರ್ತೈತಿ, ಮನೆ ಎಲ್ಲ ಕಸ ಹೊಡಿತಾನೋ ಎಲ್ಲ ಮಾಡ್ತಾನೋ ಅಂತ ಹೇಳೀನಿ. ಆದ್ರೆ ನನಗೆ ಬಟ್ಟೆನೇ ಹೋಗ್ಯಕ್ಕೆ ಬರೋದಿಲ್ಲ. ಕಲ್ಕೊಂಡ್ರಾಯ್ತು, ಕಲ್ಕೊಳ್ಳೋಣ, ಎಲ್ಲ ಕಲ್ಕೋಬೇಕು. ಯಾಕಂದ್ರೆ ಅವ್ರು ನಮ್ಮನ್ನ ಕುಂದ್ರಿಸ್ಕೊಂಡ ಊಟ ಹಾಕತ್ತಾರಲ್ಲ ಅದಕ್ಕೆ. ಮತ್ತಿಲ್ಲ ಅಂದ್ರೆ ನಾವು ಬೀದಿಗೆ ಬೀಳ್ತಿದ್ವಿ. ಆದ್ರೆ ಇವ್ರು ಕರ್ಕೊಂಬಂದು ಮನೆಯಾಗ ಇಟ್ಕೊಂಡಾರ. ಅದಕ್ಕೆ ಎಲ್ಲನೂ ಕಲ್ಕೊಂಡು ಎಲ್ಲನೂ ಮಾಡ್ತೀನಿ. ನನ್ನ ತಮ್ಮನಿಗೋಸ್ಕರ ನನ್ನ ತಮ್ಮ ಅನಾಥ ಅಂತ ಅನಿಸ್ಬಾರ್ದು. ಯಾವಾಗೂ ಅವನಿಗೆ ಎಲ್ಲರೂ ಇದ್ದಾರೆ ಅಂತ ಅನಿಸ್ಬೇಕು. ಅದಕ್ಕೋಸ್ಕರ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಹೇಗೆ ಬರ್ತಾ ಇದೆ, ನಮ್ಮ ಒಂದು ತಂದೆ ತಾಯಿ ಇಲ್ಲದ ಅನಾಥರು ಅಂತ ಹೇಳಿ ಯಾವ ರೀತಿ ಬರ್ತಾ ಇದೆ ಸೀರಿಯಲ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ಲೀಸ್ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ತಪ್ಪದೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ನಮಗೆ ಸಪೋರ್ಟ್ ಮಾಡೋದಕ್ಕೆ ಹೇಳಿ. ತುಂಬ ಕಷ್ಟದ ಒಂದು ಜೀವನವನ್ನು ಕಾಣ್ತಿರುವಂಥ ಪ್ರೀತಿ ಮುಂದೆ ಹೇಗಿರುತ್ತೆ ಅಂತ ನೀವೇ ನೋಡಿ. ಯಾಕೆ ಮಕ್ಕ ಹಂಗೆ ಮಾಡಿದ್ಯಲ್ಲ ಪ್ರೀತಿ, ಯಾಕೆ ನಿಮಗೆ ಏನು ಬರೋದಿಲ್ಲ? ಅಯ್ಯೋ ಇಲ್ಲ ಅತ್ತೆ, ಎಲ್ಲ ಬರ್ತೈತಿ ನಂಗೆ, ಎಲ್ಲ ಬರ್ತೈತಿ, ಎಲ್ಲ ಮಾಡ್ತೀನಿ ಅತ್ತೆ. ನೀವು ಏನು ಅನ್ಕೋಬೇಡಿ. ನಾನು ಅಥವಾ ಅಮ್ಮ ನೆನಪಂದ್ರಲ್ಲ ಅದಕ್ಕೆ ಹಿಂಗೆ ನಿಂತಿದ್ನಿ ಅಷ್ಟೇ ಅತ್ತೆ. ಆಯ್ತು ಅತ್ತೆ, ಈಗ ಹೋಗಿ ಎಲ್ಲ ತಮ್ಮ ಇರೋದ್ರಾಗ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತೀನಿ ಅತ್ತೆ. ಸರಿ ಆಯ್ತು ಮಾಡವ. ಎಲ್ಲ ಮಾಡಿ ಆದ್ಮೇಲೆ ಚಹಾ ಮಾಡೋಕೆ ಬರ್ತೈತೆ ನನಗೆ? ಚಹಾ ಅತ್ತಿ, ಚಹಾ ಇನ್ನೂ ಮಾಡೋಕೆ ಕಲ್ಕೊಂಡಿಲ್ಲ ಅತ್ತಿ. ಕಲ್ಕೋತೇನೆ ಅತ್ತಿ, ಕಲ್ಕೊಂಡು ಕಾಸು ಮಾಡ್ತೇನೆ ಅತ್ತಿ. ಸರಿ ಸರಿ ಆಯಿತು, ಚಹಾ ಇವತ್ತು ನಾ ಮಾಡ್ತೇನೆ, ಕಲಿಸ್ತಾನೆ ನೋಡ್ಕೊ, ಆಮೇಲೆ ಮಾಡುವಂತೆ. ಸರಿ ಅತ್ತಿ, ನಿಮ್ಮ ಮಾವಯ್ಯ ಬರೋರಾಗ ಎಲ್ಲ ಕೆಲಸ ಮುಗಿಸಿರ್ಬೇಕು ನೋಡು. ಸರಿ ಅತ್ತಿ, ಅವ್ರು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಅತ್ತಿ. ಅಪ್ಪ ಈಗಿನ ಇಟ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು. ಸ್ವಲ್ಪ ಕೆಲಸ ಮಾಡ್ತಾ, ನಾನು ಒಂದಿಟ್ಟು ವಯಸ್ಸಾದ್ಮೇಲೆ ಕುಂದ್ರಬೋದು. ವಯಸ್ಸಾಗೈತಿ, ನಡ ನೋವು, ಕಾಲು ನೋವು, ಮೈಕೈ ನೋವು, ತಲೆ ನೋವು ಎಲ್ಲ ಬರ್ತೈತಿ. ಇಷ್ಟು ದಿನ ನಾನು ಮಾಡಬೇಕು, ಎಂತ ಆರಾಮಿಲ್ಲ ಅಂದರೂ ಮಾಡಬೇಕು. ಇಲ್ಲಾಂದ್ರೆ ಯಾರು ಬಿಡವ್ರ? ಸಹಾಯಕತ್ರು ಮಾಡೋದನ್ನ ಇತ್ತು ನಮ್ಮ ಕೆಲಸ. ಹೆಣ್ಣು ಮಕ್ಕಳಿಗೆ ಅಡುಗೆದು ಮನೆದು ತಪ್ಪಂಗೆ ಎಲ್ಲ ಸಾಯಿ ತನಕ ಮಾಡಲೇಬೇಕು, ಏನು ಮಾಡೋಕ್ಕಾಗಂಗಿಲ್ಲ.
ಇಷ್ಟೆಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ. ಪಾಪ ನನ್ನಮ್ಮ ಇಷ್ಟೆಲ್ಲ ಕೆಲಸ ಮಾಡ್ತಿದ್ಲು. ಇವಾಗ ನಾನು ಹೇಗಪ್ಪ ಮಾಡಲಿ? ನನಗೆ ಬಂದಷ್ಟು ಮಾಡಲ. ಬಡ ಬಡ ಮನೆ ಎಲ್ಲ ಫಸ್ಟ್ ಕಸ ಹೊಡ್ಕೊಂಡು ಬಿಡ್ತೀನಿ, ಆಮೇಲೆ ಪಾತ್ರೆ ತೊಳಿತೀನಿ, ಬಟ್ಟೆ ಅತ್ತೆ ಹೇಳಿದಂಗೆ ನಾಳೆ ಹೋಗ್ಬಿಡ್ತೀನಿ. ಇವತ್ತಾದರೆ ಲೇಟ್ ಆಗಿಬಿಡುತ್ತೆ. ಹೆಂಗೋ ಮಾವಯ್ಯ ನಮ್ಗೆ ಡ್ರೆಸ್ ತೊಗೊಂಬರಕ್ಕೆ ಹೋಗ್ಯಾರ. ನಾಳೆ ಸ್ನಾನ ಮಾಡಿ ಅವನ್ನೇ ಹಾಕ್ಕೊಂಡು ಇವನ್ನೆಲ್ಲ ಒಗೆದು ಹಾಕ್ಬಿಡ್ತೀನಿ. ಇನ್ನು ಆರಾಮ್ ಕುಂದ್ರಬೋದು ಕಟ್ಟಿಗೆ. ಇನ್ನೇನು ಕೆಲಸ ಅಂತ ಇಲ್ಲ, ಎಲ್ಲ ಯಾಕೆ ಮಾಡ್ಕೊಂಡು ಹೋಗ್ಕಾಳು. ಚಲೋ ಆತ ಕಡೆ ಆ ಹುಡುಗರನ್ನ ತಂದು ಇಲ್ಲಿ ಇಟ್ಕೊಂಡಿತ್ತು. ದೊಡ್ಡವರಾದಂಗೆ ಎಲ್ಲ ಆಕಿನ ಮಾಡ್ಕೊಂಡ್ಬಿಡ್ತಾಳೆ ಆ ಕಡೆ. ಮತ್ತೆ ಅವ್ರ ಮನೆಗೆ ಎಂಥ ಪೊರಕೆ ಐತಲ್ಲ, ಎಂಥದೈತಿ ಎಂಥ ಪೊರಕೆ ನಾನು ನೋಡೇ ಇಲ್ಲ. ಅಮ್ಮ ಕೈ ನೋವು ಬಂತು, ಇಷ್ಟೆಲ್ಲ ಹೊಡಿರಲ್ಲೇ. ಆಯ್ತಮ್ಮ, ಇದಷ್ಟು ಇಲ್ಲೇ ತಪ್ಪಿ ಹೋಗಿ ಮೊಸರು ಆದರೂ ತಿಕ್ತೀನಿ. ಕಸ ಹೊಡ್ತಿತ್ತಾಯ್ತು, ಇದೆಲ್ಲಿತ್ತು ಅಲ್ಲೇ ಇಟ್ಟು ಬಂದುಬಿಟ್ಟು ಹೋಗಿ ಎಷ್ಟಿದಾವೆ ನೋಡಬೇಕು. ಅತ್ತೆ ಅವೆಲ್ಲ ತೆಗೆದು ತಿಕ್ಕು ಅಂತ ಹೇಳಿದಾರಲ್ಲ, ಅವನ್ನೆಲ್ಲ ತೆಗೆದು ತಿಕ್ಬೇಕು. ಪಾಪ ನನ್ನಮ್ಮ ಹೆಂಗೆ ಕೆಲಸ ಮಾಡ್ತಿದ್ಲು ಏನೋ, ಇಷ್ಟೆಲ್ಲ ತುಂಬ ಕಷ್ಟಪಡ್ತಾಯಿದ್ಲು ಅಂತ ಅನಿಸುತ್ತೆ. ಅದರಲ್ಲೂ ನಾವು ಅಷ್ಟೆಲ್ಲ ಮನೆ ಹರಿತಾಯಿದ್ವಿ, ಆದರೂ ಎಲ್ಲ ಎಷ್ಟು ಕ್ಲೀನಾಗಿ ಮಾಡ್ತಾಯಿದ್ಲು. ನಿಜವಾಗ್ಲು ನಮ್ಮಮ್ಮ ತುಂಬಾ ಗ್ರೇಟು. ಶಿವು ಹೇಳುವಷ್ಟರಲ್ಲಿ ನಾನೆಲ್ಲ ಮಾಡ್ಕೋಬೇಕು. ಅವನ ಹತ್ರ ಹೇಳ್ತಾನೆ ಅಮ್ಮ ಬೇಕು ಅಂತ. ಅದಕ್ಕೆ ಅವನ್ನ ಸ್ವಲ್ಪ ಹೊರಗಡೆ ಆದರೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೀರೇ ಇಲ್ಲ, ಹೆಂಗಪ್ಪ ಬಾಂಡೆ ತಿಕ್ಕೋದು? ಅದಕ್ಕೆ ಅತ್ತಿನ ಕೇಳೋದ್ರೂ ಬರ್ತೀನಿ, ನಳದಲ್ಲಿ ನೀರೇ ಬರ್ತಾ ಇಲ್ಲ ಅಂತ ಹೇಳಿ. ಅತ್ತೆಮ್ಮ ಅದು ಅಲ್ಲಿ ನೀರೇ ಇಲ್ಲ, ನಳದಲ್ಲೂ ನೀರು ಬರ್ತಾ ಇಲ್ಲ, ಹೇಗೆ ಬಾಂಡೆ ತಿಕ್ಕೋದು? ಪಾತ್ರೆ ಹೇಗೆ ತೊಳಿಬೇಕು ಅತ್ತೆಮ್ಮ? ಅಯ್ಯ, ಅದನ್ನ ಕೇಳಕ್ಕೆ ಬಂದೇನ? ಹಿತ್ತಲಾಗ ಒಂದು ಬಾವಿ ಐತೆ ನೋಡು, ಅದ್ರಾಗ ಒಂದು ಬಕೆಟ್ ಇರ್ತೈತಿ, ಇಲ್ಲ ಒಂದು ಕೊಡಕ್ಕೆ ಹಗ್ಗ ಹಾಕಿ ಜಗ್ ಒಂದು ಸರಿ ಬೇಕಿರೋ ತೋರಿಸ್ತಾನೆ. ಮತ್ತು ಅದ್ರಾಗ ಬಿದ್ದಿದ್ದಿ ಎಲ್ಲಿ ಸಾಬರಿ ಆ ಕಡೆ ನೀರು ಸೇದಕ್ಕೆ ಬಂದ್ರೆ ಸೇದು, ಇಲ್ಲ ಅಂದ್ರೆ ಬಂದು ನನ್ನ ಕರಿ, ನಾನು ಬರ್ತೀನಿ, ತೋರಿಸ್ತಾನೆ ಹೆಂಗೆ ಅಂತೇಳಿ ಒಂದು ಸರಿ ಆಯ್ತಾಯ್ತಮ್ಮ. ಬಾವಿ ಹೆಂಗಿರ್ತದಂತಲೇ ನಾನು ನೋಡಿಲ್ಲ, ಅಂಥದ್ರಾಗ ಬಾವಿ, ಅಯ್ಯೋ ಹೆಂಗಿರ್ತದದು? ಪಿಕ್ಚರ್ದಾಗ ಅಷ್ಟೇ ನೋಡಿದ್ದು ನೆನಪು. ನೋಡ್ತಾನೆ ಹಿತ್ತಲಂತ, ಹಿತ್ತಲಾಗ ಎಲ್ಲೈತೋ ಏನೋ. ಬರ್ದಿದ್ರೆ ನನ್ನ ಕರಿ ಮತ್ತ. ಅಮ್ಮ ಇದೇ ಬಾವಿನ? ಇದ್ರಾಗ ನೀರು ಇರ್ತಾವನ? ನನಗೆ ಕಾಣೋದೇ ಇಲ್ಲ ಅಲ್ಲಿದು, ನಾನು ಹೆಂಗೆ ನೀರು ಸೇದ್ಲಿ? ಹಗ್ಗನೂ ಎಲ್ಲೈತೋ ಗೊತ್ತಿಲ್ಲ, ನನಗಂತೂ ಬರಲ್ಲ. ಅತ್ತೆಗೆ ಒಂದ್ಸರಿ ತೋರಿಸು ಅಂತ ಹೇಳ್ತೀನಿ, ಆಮೇಲೆ ಬೇಕಿದ್ರೆ ನಾನೇ ಸೇತಾನಂತ. ಅತ್ತೆಮ್ಮ. ಹಾಂ ಪ್ರೀತಿ ಬನ್ನಿ. ಅಯ್ಯೋ ಹುಡುಗಿ ನೀರು ಸೇದಾಗ ಬರಲು ಕಾಣಿಸ್ತತಿ, ಹೋಗಿ ಒಂದ್ಸರಿ ತೋರಿಸ್ಕೊಡ್ತಾನೆ ತಡಿ ಆ ಕಡೆ. ನಂಗೆ ಸ್ವಲ್ಪನೂ ಕಾಣನೇ ಮಾತದು, ಅದ್ರಾಗ ನೀರು ಅದಾವೋ ಇಲ್ಲೋ.